ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ಮ ಬಾಸ್ ಟಿವಿ ಇರುವಂತದ್ದು ಅಣ್ಣಯ್ಯ ಸೀರಿಯಲ್ ನ ಒಂದು ಮದುವೆ ಸಂಭ್ರಮದ ಸೆಟ್ ನಲ್ಲಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಣ್ಣಯ್ಯ ಸೀರಿಯಲ್ ನಲ್ಲಿ ರಾಣಿಯವರ ಮದುವೆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕನ್ನಡ ಕಿರುತೆರೆ ವೀಕ್ಷಕರೆಲ್ಲರೂ ಸಹ ಸಿಕ್ಕಾಪಟ್ಟೆ ಒಂದು ಕುತೂಹಲದಿಂದ ಆ ಒಂದು ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಬಾಸ್ ಟಿವಿ ಸೇದ ಅವರ ಸೆಟ್ಗೆನೆ ಹೋಗ್ಬಿಟ್ಟಿದೆ. ಸೊ ಈಗ ನಮ್ಗೆ ಸಿಕ್ಕಿದ್ದ ಅಂತಂದ್ರೆ ಅಣ್ಣಯ್ಯ. ಸೊ ಅಣ್ಣಯ್ಯ ಬಾಸ್ ಟಿವಿಯಲ್ಲಿ ಅಣ್ಣಯ್ಯ ಸಿಕ್ಕಿದ್ದಾರೆ. ಸೊ ಅವರ ತಂಗಿಯ ಅಂದ್ರೆ ರಾಣಿಯವರ ಮದುವೆಯ ಒಂದು ಎಪಿಸೋಡ್ಗಳನ್ನಾಗಿರ್ಬೋದು ಶೂಟ್ ಮಾಡ್ಲಾಗ್ತಾ ಇದೆ. ಸೊ ಸೆಟ್ ಎಲ್ಲಾನು ಸಹ ಅದ್ರ ಜೊತೆಗೆ ಆರ್ಟಿಸ್ಟ್ಗಳನ್ನೆಲ್ಲಾನು ಸಹ ಅವರೇ ಇಂಟ್ರಡಕ್ಷನ್ ಮಾಡ್ಕೊಟ್ಟು ಹೆಂಗೆ ಎಲ್ಲಾನು ಕೂಡ ರಾಣಿಯವರ ಮದುವೆ ಸಂಭ್ರಮದ ಕ್ಷಣಗಳನ್ನ ಎಂಜಾಯ್ ಮಾಡ್ತಾರೆ ಅಂತ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬ್ರೋ ರೆಡಿ ಇದ್ದೀರಾ? ರೆಡಿ. ನನ್ನನ್ನು ಕರೆದಿಲ್ಲಲ್ಲ ಬ್ರೋ ಮದುವೆಗೆ? ಮೊದಲನೇದಾಗಿ ಆ ತಂಗಿ ಮದುವೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಯಾರಿದೆ ಬಂದಿದ್ದಕ್ಕೆ? ಇಲ್ಲಪ್ಪ, ಖಂಡಿತವಾಗ್ಲು ಇಡೀ ನನ್ನ ಕೈಯಲ್ಲಿ ಶಕ್ತಿ ಇದ್ದಿದ್ರೆ ಇಡೀ ಕರ್ನಾಟಕನ ನಮ್ಮ ಇಡೀ ಸೀರಿಯಲ್ ವೀಕ್ಷಕರನ್ನ ಮದುವೆ ಕರ್ಸೋಂಥ ಒಂದು ಹಂಬಲ ಇದೆ. ಯಾವತ್ತೋ ಒಂದು ದಿನ ಆ ಭಗವಂತ ಶಕ್ತಿ ಕೊಡ್ಲಿ ಅನ್ಕೋತೀನಿ. ಆದರೆ ಖಂಡಿತವಾಗ್ಲೂ ನಮ್ಮ ಸೀರಿಯಲ್ ಮೂಲಕ ಇಡೀ ನಮ್ಮ ಎಲ್ಲ ವೀಕ್ಷಕರು, ನಮ್ಮ ಅಭಿಮಾನಿಗಳು ಈ ಸೀರಿಯಲನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ ಇದೆ. ಆ್ಯಂಡ್ ಇವಾಗ ನಿಮಗೆ ಡೈರೆಕ್ಟ್ ಸೆಟ್ಟಲ್ಲಿ ನಾನು ಪ್ರತಿಯೊಂದು ನಮ್ಮ ಆರ್ಟಿಸ್ಟ್ನ ಹಾಗೂ ಸೆಟ್ನ ಪರಿಚಯ ಮಾಡಿಸ್ಕೊಂಡು ಹೋಗ್ತೀನಿ. ಬನ್ನಿ. ಎಸ್, ಸದ್ಯಕ್ಕೆ ನೀವೇ ನಮ್ಮ ಬಾಸ್ ಟಿವಿ ಆಂಕರ್. ಓಕೆ, ಬನ್ನಿ. ಮೊದಲನೇದಾಗಿ ನಿಮಗೆ ನಮ್ಮ ಇಲ್ಲಿ ಬೇಡ ಅನ್ಸುತ್ತೆ. ಮೊದಲನೇದಾಗಿ ನಿಮಗೆ ಇಲ್ಲಿ ಸಿಗ್ತಾ ಇರೋದು ನಮ್ಮ ಮಾವ ಇದ್ದಾರೆ. ಇಲ್ಲಿ ನೋಡಿರ್ತೀರಾ, ವೀರಭದ್ರನವರು. ಮಾವಯ್ಯನ ಮಾತಾಡ್ಸೋಣ. ಮಾವಯ್ಯ, ರಾಣಿ ಮದುವೆ ಆಗ್ತಾ ಇದೆ, ಹೆಂಗಿದೆ ಫೀಲಿಂಗು? ನಮ್ದೆಂತದೆ ಫೀಲಿಂಗು, ಯಾರ ಮದುವೆನೂ ಮುರಿಯೋದೇ ನಮ್ಮ ಕೆಲಸ. ನನ್ನ ಎದುರುಗಡೆ ಹೇಳ್ಬಾರ್ದು ಮಾವಯ್ಯ ನೀವು. ಹಂಗೇನಿಲ್ಲ, ಮುರಿದ್ರೆ ನಮಗೆ ಪೈಸಾ ಬರೋದು. ಅಂದ್ರೆ ಮಾವಯ್ಯನ ನೋಡಿರ್ತಾರೆ ಎಲ್ರು. ಮಾವಯ್ಯ ಸೀರಿಯಲಲ್ಲಿ ಎಲ್ಲರೂ ಎಷ್ಟು ವಿಲನಿಶ್ ಆಗಿ ಎಷ್ಟೇ ಬೈಕೊಂಡ್ರು, ಮಾವಯ್ಯ ಸೆಟ್ಟಲ್ಲಿ ಬಹಳ ಜೋವಿಯಲ್ಲು, ಮಜವಾದ ಕಥೆಗಳನ್ನ ಹೇಳ್ತಾ, ಹಳೆ ಸ್ಟೋರಿಗಳನ್ನ ಹೇಳ್ತಾ ಯಾವಾಗಲೂ ನಮ್ಮನ್ನೆಲ್ಲನ ರನ್ಸುವಂತ ನಮ್ಮ ಎಲ್ಲರ ಬಾಸ್ ಮಾವಯ್ಯ. ಟೀಮು ಸೂಪರ್ ಆಗಿದೆ, ಒಳ್ಳೆ ಹುಡುಗರು, ಯಂಗ್ಸ್ಟರ್ಸ್ ಇದ್ದಾರೆ, ಖುಷಿ ಆಗುತ್ತೆ. ನಮ್ಮ ಅನುಭವ ಅವ್ರಿಗೆ ಹೇಳ್ತೀವಿ, ಅವ್ರು ಹೊಸ ಐಡಿಯಾ ನಮಗೆ ಕೊಡ್ತಾರೆ. ಅದೇ ನಾವು ಎಷ್ಟು ಬೆಳಿಬೇಕು ಅಂತ ಅನಿಸುತ್ತೆ. ಖುಷಿಯಾಗಿ ಕೆಲಸ ಮಾಡ್ತಿದ್ವಿ. ಪಾತ್ರವಾಗಿ ದುಶ್ಮನ್ ಆದರೂ ಫ್ರೆಂಡ್ಸ್ ಆಗಿ ಆಪ್ತ ಮಿತ್ರರು. ಹೌದು. ಎಸ್, ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು ಸೋ ಮಚ್. ಹೋಗೋಣ. ಓಕೆ, ಬಾಯ್ ಮಾವಯ್ಯ, ಬಾಯ್. ಬನ್ನಿ ಹೋಗೋಣ. ಓಕೆ, ಇಲ್ಲಿ ನಮ್ಮ ನಾಗೇಗೌಡರಿದ್ದಾರೆ. ಓಕೆ, ನಮ್ಮ ಎಲ್ಲ ದುಶ್ಮನ್ಗಳೇ ಮೊದಲು ಸಿಗ್ತಾ ಇದಾರೆ. ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಇವರೆಲ್ಲರೂ ನಮ್ಮ ಆತ್ಮೀಯ ಗೆಳೆಯರು. ರಾಣಿ ಮದುವೆ, ನಿಮ್ಮ ಮನೆಗೆ ರಾಣಿನ ಕಳ್ಸಿಕೊಡ್ತಿದೀವಿ. ಹೌದು. ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಿದೆ ಅಂತ ಇವಾಗ ನೆಕ್ಸ್ಟ್ ನಮ್ಮ ಪ್ರೇಕ್ಷಕರು ಹೇಳಬೇಕು ಅಲ್ವಾ. ಈಗ ಪ್ರೇಕ್ಷಕರ ಒಂದು ಕುತೂಹಲ ಇದೆ. ರಾಣಿ ಮದುವೆಗೆ ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಮನೆಗೆ ಬಂದಾಗ ಏನಾಗುತ್ತೆ, ಏನ್ ಕತೆ, ಏನಂದ್ರೆ ಕತೆ ಎಲ್ಲ ಒಂದು ಕುತೂಹಲ ಇದೆ. ಸೊ ಹಾಗಾಗಿ ಅದು ಪ್ರೇಕ್ಷಕರಿಗೆ ಕುತೂಹಲನ ಹಾಗೆ ಹಿಡಿದಿಡೋಣ ಅಂತ ಕಾಯ್ತಾ ಇದೀವಿ. ಸೊ ಹಾಗಾಗಿ ಇವತ್ತು ರಾಣಿ ಮದುವೆ ನಡೀತಾ ಇದೆ. ಸೊ ಮದುವೆ ಆದ್ಮೇಲೆ ಮುಂದೆ ಏನಾಗುತ್ತೆ ಅಂತ ನೀವೇ ಕಾದ್ ನೋಡ್ಬೇಕು. ಕಾದು ನೋಡ್ಬೇಕು. ಆಗ್ಲಿ ಅಣ್ಣ, ಅಲ್ಲಿ ಸಿಗಲ್ಲ. ಬನ್ನಿ. ಇವಾಗ ಬರ್ತಾ ಈಗ ನೋಡಿ, ಇಲ್ಲಿ ತೆರೆ ಹಿಂದೆ ಈಗ ನಮ್ಮನ್ನೆಲ್ಲ ಚೆನ್ನಾಗಿ ತೋರಿಸುವಂತ ನಮ್ಮ ಕ್ಯಾಮ್ರಾಮನ್ ಮಂಜಾಣ ಅವರಿದ್ದಾರೆ. ನಮ್ಮನ್ನು ಮಾತ್ರ ಎಲ್ಲ ಕಡೆ ಕಾಣುತ್ತೆ, ಬಟ್ ಇವ್ರುಗಳನ್ನ ಕಾಣಲ್ಲ, ತೆರೆ ಹಿಂದೆ ಇರುವವರು ಅಂತನ. ಸೊ ನಿಮಗೆ ಅಣ್ಣಯ್ಯ ಕ್ಯಾಮರಾ ಹಿಂದೆ ಜನರು ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾನು ಪರಿಚಯ ಮಾಡ್ತಿದ್ದೆ. ನಮ್ಮ ಮೇನ್ ಕ್ಯಾಮ್ರಾಮನ್ ಮಂಜಾಣ ಅವರಿದ್ದಾರೆ ಇಲ್ಲಿ. ಮಂಜಾಣ, ಹೇಗೆ ಅನಿಸ್ತಾ ಇದೆ ರಾಣಿ ಮದುವೆ? ತುಂಬ ಚೆನ್ನಾಗಿದೆ. ನಾವೇನು ಹೇಳೋದು, ಮಂಜಾಣ ಪ್ರಭಾಸ್ ತರ ಅಷ್ಟೇ ಮಾತಾಡೋದು. ಓಕೆ, ಥ್ಯಾಂಕ್ ಯು ಮಂಜಾಣ. ಹೋಗೋಣ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.